ಪರ್ಸನಲಿ ಅಂಡ್ ಆನ್ ಬಿಹಾಫ್ ಆಫ್ ಆಲ್ ದ ಪೇಷಂಟ್ಸ್ ಅಂಡ್ SS ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬೇಕು. ಈ ಸೀಸನ್ ಅಲ್ಲಿ ನಮಗೆ ಡೆಂಗು ಜ್ವರ ಬಹಳ ಆಗಿದೆ. ಸೊ ಡೆಂಗು ಜ್ವರ ಬಂದಾಗ ಅಲ್ಲಿ ಎಲ್ಲರಿಗೂ ಪ್ಲೇಟ್ಲೆಟ್ ಅಂಶ ಕಡಿಮೆ ಆಗ್ಬಿಡುತ್ತೆ. ಸೊ ಆ ಪ್ಲೇಟ್ಲೆಟ್ಸ್ಗಾಗಿ ತುಂಬಾ ಜನ ಬರ್ತಾರೆ. ನಾವು ಇಲ್ಲಿ ತಗೊಳ್ಳೋದು ಬ್ಲಡ್ ಇಂದ 3 ವಿಂಗಡಣೆ ಮಾಡ್ತೀವಿ, RBCs, WBCs ಅಂಡ್ ಪ್ಲೇಟ್ಲೆಟ್ಸ್ ಅಂತ ಹೇಳ್ಬಿಟ್ಟು. ಅದು ಹೆಲ್ತಿ ಡೋನರ್ಸ್ ಇಂದಲೇ ನಮಗೆ ಬೇಕಾಗಿರೋದು ಇಷ್ಟೊಂದು ಅಂಶ. ಸೊ ಯಾರು 60 kg ಮೇಲಿದ್ರೆ ಸ್ವಲ್ಪ 450 ml ಬ್ಲಡ್ ತಗೊಳ್ತೀವಿ. ಸೊ ನಾವು ಯಾವ್ದು ಸ್ಟೋರ್ ಮಾಡಿಟ್ಟಿರ್ತೀವಿ ಬ್ಲಡ್ ಇಂದ ಪ್ಲೇಟ್ಲೆಟ್ ತೆಗಿಯಕ್ಕಾಗೋದಿಲ್ಲ. ವೆರಿ ಹ್ಯಾಪಿ ಆ ಪ್ಲೇಟ್ಲೆಟ್ ಕೊಡುವಂತಹ ಒಂದು ಇನ್ಸ್ಟ್ರೂಮೆಂಟ್ಸ್ ಎಕ್ವಿಪ್ಮೆಂಟ್ ಎಲ್ಲ ನಮ್ಮ ಬ್ಲಡ್ ಬ್ಯಾಂಕ್ ಇರೋದು. ಸೊ ಬಹಳಷ್ಟು ಜನ ಇವತ್ತು ಯಾರು ಬಂದಿರ್ತಾರೆ ಅವ್ರಿಗೆ, ಸುಮಾರು ಜನ ಹಳ್ಳಿಯಿಂದ ಬರ್ತಾರೆ. ಬರುವಾಗ ಹೇಗಿರುತ್ತೆ ಅಂದ್ರೆ ಒಬ್ರು ಇಬ್ರು ಯಾರೋ ಜೊತೆಗೆ ಬಂದಿರ್ತಾರೆ ಅಷ್ಟೇ. ಅಂತ ಟೈಮಲ್ಲಿ ನಾವು ಬ್ಲಡ್ ಕೊಡ್ರಿ ಇಲ್ಲಿ ಕೊಡ್ತೀವಿ, ಆದ್ರೆ ನಮ್ಗೆ ಇನ್ನೊಬ್ರು ಕೊಡ್ಬೇಕು ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ. ಇದು ಸ್ವಲ್ಪ ನಿಷ್ಠೂರ ಅನ್ಸುತ್ತೆ ಕೆಲವ್ರಿಗೆ ಎಲ್ಲರಿಗೂ. ಯಾಕೆ ನಾವು ಈ ತರ ಮಾಡ್ತೀವಿ? ಎಮರ್ಜೆನ್ಸಿ ಇದ್ರೆ ಕೊಡ್ತೀವಿ, ಖಂಡಿತ ಕೊಡ್ತೀವಿ, ಯಾರು ರಕ್ತ ಇಲ್ಲದೆ ಸಾಯ್ಬಾರ್ದು ಅನ್ನೋದು. ಬಟ್ ಯಾಕೆ ಈ ತರ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಬಂದು ನೀವೆಲ್ಲ ಡೊನೇಟ್ ಮಾಡಿರ್ತೀರ, ಅದ್ರ ಬೆಲೆ ನಮ್ಮ ಪೇಷಂಟ್ಸ್ಗೆ ಅವ್ರ ಕಡೆಯವ್ರಿಗೆ ಗೊತ್ತಾಗ್ಬೇಕು ಅಂತ. ಇನ್ನೊಂದು ವೈಪರೀತ್ಯ ಹೇಗೆ ಅಂದ್ರೆ, ಪೇಷಂಟ್ ಜೊತೆ ಒಂದು ಟ್ರ್ಯಾಕ್ಟರ್ ಜನ ಆದ್ರೂ ಬಂದಿರ್ತಾರೆ. ಯಾವಾಗ ರಕ್ತ ಬೇಕು ಅಂದ ಕೂಡಲೇ ಎಲ್ಲರೂ ಎಲ್ಲಿ ಮಾಯ ಆಗ್ತಾರೋ ಗೊತ್ತಿಲ್ಲ, ಆ ಪೇಷಂಟ್ ನ ಆ ಕಡೆ ಬಿಟ್ಬಿಡ್ತಾರೆ. ಸೊ ಹಾಗಾಗ್ಬಾರ್ದು. ಇಲ್ಲಿ ಯಾರು ಬಂದು ಖುಷಿಯಿಂದ ಕೊಟ್ಟಿರ್ತಾರಲ್ಲ, ಆತರ ಅವರು ಬಂದು ಕೊಡೋದ್ರಿಂದ ಏನಾಗೋದಿಲ್ಲ. ಎಲ್ಲರಿಗೂ ನಮ್ಮ ಜೀವ ನಮಗೆ ಮುಖ್ಯ, ಹೌದು. ಆದ್ರೆ ರಕ್ತ ಬರೀ ಒಂದು 350 ml 450 ಯಾರಿಗೂ ಪ್ರಾಣಾಪಾಯ ಆಗೋದಿಲ್ಲ. ಇನ್ನು ಒಳ್ಳೆ ಹೆಚ್ಚಿನ ರಕ್ತ ವೃದ್ಧಿ ಆಗುತ್ತೆ. ಬಿಕಾಸ್ ಎಲ್ಲ ನೀವೆಲ್ಲ ಟೀಚರ್ಸ್ ಇದ್ದೀರಾ. ಆಲ್ ಆಫ್ us know the life of RBCs is just 120 days and WBCs live only for 4 to 8 hours and platelets survive only for 1 week. So after each of these life cycle ellanu they are effeated, they all get destroyed and they are removed. So ಹೊಸದು ಉತ್ಪತ್ತಿ ಆಗ್ತಾನೆ ಇರುತ್ತೆ. ಎಲ್ಲರಿಗೂ ನಾವು ಹೇಳ್ತಾ ಇರ್ತೀವಿ, ನಾವು ಟ್ರೆಷರಿ ಅಂತ ಇಟ್ಕೊಂಡು ಈಗ ಹಾಕೊಳ್ಳಕ್ ಆಗೋದಿಲ್ಲ, ದೇ ಜಸ್ಟ್ ಗೆಟಿಂಗ್ ವೇಸ್ಟೆಡ್ ಅಂತ. ಸೊ ಈ ತರ ಡೊನೇಟ್ ಮಾಡ್ತಾ ಇದ್ರೆ ಹೆಚ್ಚು ಒಳ್ಳೆ ರಕ್ತ ಉತ್ಪತ್ತಿ ಆಗುತ್ತೆ. ಬಟ್ ಈ ಪುಟ್ಟ ಕ್ರೈಟೀರಿಯಾ 18 ವರ್ಷದಿಂದ 60 ವರ್ಷದವ್ರು ಮಾತ್ರ ಬ್ಲಡ್ ಡೊನೇಟ್ ಮಾಡಬೇಕು ಅಂತ. 60 ವರ್ಷ ಆದ ನಂತರ ತುಂಬಾ ಜನ ಹುಮ್ಮಸ್ಸಿಂದ ಬರ್ತಾರೆ. ಒಂದೇ ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ, ನಮ್ಮ ಪ್ರಿನ್ಸಿಪಲ್ 62 ವರ್ಷದಲ್ಲೂ ಮಾಡಿದ್ರು. ನಮ್ಗೆ ಹೇಳ್ಬಿಟ್ಟು ಹೋಗಿ ಸರ್ ಅಂದ್ರೆ ಗೊತ್ತಿಲ್ಲೇ ಬಂದ್ಬಿಡ್ತಾ ಇದ್ರು ಅವರು. 62 years ಅಲ್ಲಿ ಮೊನ್ನೆ ಬ್ಲಡ್ ಕೊಟ್ಟಾಗ ಅವ್ರಿಗೆ ಅನ್ನಿಸ್ತು, ತುಂಬಾ ಸುಸ್ತಾಗ್ತಾ ಇದೆ, ಉಸಿರಾಡೋದು ಕಷ್ಟ ಅಂದ್ರೆ. ಬಿಕಾಸ್ ವಯಸ್ಸಾಗ್ತಾ ಆಗ್ತಾ ನಮ್ಮ ಬೋನ್ ಮ್ಯಾರೋದಲ್ಲಿ ಬ್ಲಡ್ ಸೆಲ್ಸ್ ಉತ್ಪತ್ತಿ ಆಗೋದು ನಾರ್ಮಲಿ. ವಯಸ್ಸಾಗ್ತಾ ಆ ಬೋನ್ ಮ್ಯಾರೋ ಎಲ್ಲ ಫ್ಯಾಟ್ ಇಂದ ರಿಪ್ಲೇಸ್ ಆಗ್ತಾ ಬರುತ್ತೆ. ಅದಕ್ಕೆ ಆಫ್ಟರ್ 60 ಕೊಡಬಾರ್ದು ಅಂತ ಹೇಳಿ. ಸೊ ನಾವು ಹಿ ಹ್ಯಾಸ್ ಸ್ಟಾಪ್ಡ್ ವಿದೌಟ್ ಇನ್ಫಾರ್ಮಿಂಗ್. ಇಲ್ಲಿ ಬಂದು ಪ್ರಿನ್ಸಿಪಲ್ ಬಂದ್ರು ಅಂದ್ರೆ ಪಾಪ ಎಲ್ಲ ತಗೊಂಡು ವೆರಿ ಹೆಲ್ತಿ. ಬಟ್ ಸೊ ವಿ ಆಲ್ವೇಸ್ ಲುಕ್ ಫಾರ್ ದ ಹೆಲ್ತ್ ಆಫ್ ಡೋನರ್ಸ್. ಅದಕ್ಕೆ ವಿನಾಯಕ ಹೇಳ್ತೀವಿ, ನೀವೆಲ್ಲ ಚೆನ್ನಾಗಿದ್ರೆ ನಮ್ಗೆಲ್ಲರೂ ಚೆನ್ನಾಗಿರ್ತಾರೆ. ಸೊ ಡೋನರ್ಸ್ ಹೆಲ್ತ್ ಇಸ್ ಇಂಪಾರ್ಟೆಂಟ್ ಅಂಡ್ ದೇ ಶುಡ್ ಬಿ ಫಿಟ್ ಡೋನರ್ಸ್. ಯಾವುದೇ ನಾವು ಮನೆಗೆ ಯಾರೋ ಅತಿಥಿ ಬಂದ್ರು ಅಂತ ಹೇಳಿದ್ರೆ, ಮನೇಲಿ ತಂಗಿದ್ರು ಸಹ ಅವರಿಗೆ ಬಿಸಿಲನ್ನ ಊಟ ಮಾಡಿ ಅಡಿಗೆ ಮಾಡಿ ಹಾಕ್ತೀವಿ. ಯಾವುದು ಹಳಸಿದ್ದು ಕೊಡೋದಿಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ಆ ತರ. ರಕ್ತ ಕೊಡ್ತೀವಿ ಅಂತ ಬಂದಾಗ ನಾವು ಎಷ್ಟು ಹೆಲ್ತಿ ಆಗಿರ್ಬೇಕು. ವಿ ಶುಡ್ ಗಿವ್ ದೆಮ್ ದ ಬೆಸ್ಟ್ ಬ್ಲಡ್ ಅಂತ. ಸೊ ಅದಕ್ಕೆ ನಮ್ಮ ಆರೋಗ್ಯ ಮುಖ್ಯ. 18 to 60 years, weight minimum 45 ಅಂತ ಹೇಳ್ತೀವಿ. then hemoglobin should be about 12 gram percent. ಮತ್ತೆ ಈ ಡೋನರ್ ಫಾರ್ಮ್ ನೀವೆಲ್ಲ ನೋಡಿದ್ದೀರಾ. ಸೊ ವಿ ಆಸ್ಕ್ಡ್ ಫಾರ್ ಕ್ವೇರೀಸ್, ಎಷ್ಟೆಲ್ಲ ನಿಮ್ಗೆ ಏನಾದ್ರು ತೊಂದರೆ ಆಗಿತ್ತಾ, ಯಾವ್ದು ಡಿಸೀಸಸ್, ರೀಸೆಂಟ್ ಆಗಿ ವ್ಯಾಕ್ಸಿನೇಷನ್ ತಗೊಂಡಿದ್ದೀರಾ, ಅದ್ರ ಮೇಜರ್ ಸರ್ಜರಿ ಆಗಿದೆಯಾ, ಇದೆಲ್ಲ ಇಲ್ಲ ಅಂದಾಗಲೇ ನಾವು ತಗೊಳ್ಳೋದು. ಮತ್ತೆ ದೇ ಶುಡ್ ನಾಟ್ ಬಿ ಡಯಾಬಿಟಿಕ್, ಹೈಪರ್ಟೆನ್ಸಿವ್ ಎಲ್ಲ. ಸೊ ಇಂಥದ್ದೆಲ್ಲ ನಮಗೆ ಉಪಯೋಗ ಆಗಲ್ಲ. ಬಟ್ ಫಸ್ಟ್ ಇಸ್ ನಾ ಹೇಳೋದು ಡೋನರ್ಸ್ ಹೆಲ್ತ್ ಅಂತ. ಅವ್ರು ಚೆನ್ನಾಗಿದೆ. ಕೆಲವರು ಅನ್ಕೋತಾರೆ ರಕ್ತ ಬ್ಲಡ್ ಬ್ಯಾಂಕ್ ಹೋದ ತಕ್ಷಣ ಏನಪ್ಪ ರಕ್ತ ಹೀರ್ಬಿಡ್ತಾರೆ, ಖಂಡಿತ ಅಲ್ಲ. ಸೊ ಈ ತರ ವಾಲಂಟ್ರಿ ಯಂಗ್ಸ್ಟರ್ಸ್, ವಾಲಂಟ್ರಿ ಬ್ಲಡ್ ಡೋನರ್ಸ್ ಮುಂದೆ ಬಂದ್ರೆ ನಮಗೆಲ್ಲ ನಮ್ಮ ಕಮ್ಯುನಿಟಿನೇ ಹೆಲ್ತಿ ಆಗಿರುತ್ತೆ ಅಂತ ಹೇಳಿದ್ರೆ, ವಿ ನೋ ದ ಡಿಸೀಸಸ್ ದಟ್ ಆರ್ ಟ್ರಾನ್ಸ್ಮಿಟೆಡ್. HIV ಆಯಿತು, ಹೆಪಟೈಟಿಸ್ ಬಿ, ತುಂಬ ಮೇಜರ್ ಡಿಸೀಸಸ್, ವೈರಲ್ ಡಿಸೀಸಸ್ ದಟ್ ಆರ್ ಟ್ರಾನ್ಸ್ಮಿಟೆಡ್ ಬೈ ಬ್ಲಡ್ ಟ್ರಾನ್ಸ್ಮಿಷನ್. ಸೊ ನೀವು ಕೊಟ್ಟಂತಹ ರಕ್ತನ ಮತ್ತೆ ಎಲ್ಲ ಚೆಕ್ ಮಾಡ್ತೀವಿ ಇಲ್ಲಿ. ಸೊ ಮುಂಚೆನೇ ಚೆಕ್ ಮಾಡಿ ರಕ್ತ ತಗೊಳ್ಳುವಂತಹ ಒಂದು ಇದನ್ನ ನಮಗೆ ಕೊಟ್ಟಿಲ್ಲ. ಡ್ರಗ್ ಕಂಟ್ರೋಲರ್ ಆಕ್ಟ್ ಕೆಳಗೆ ಬರುತ್ತೆ ಇದು. ಫಸ್ಟ್ ಯಾರೇ ಆಗಿ ರಕ್ತ ಕೊಡ್ತೀವಿ ಅಂತ ಬಂದ್ರೆ ನಾವು ಪರೀಕ್ಷೆ ಮಾಡಿ ಅವ್ರದ್ದು ತೂಕ ಮತ್ತೆ ವಯಸ್ಸು ಎಲ್ಲ ಸರಿ ಇದೆ ಅಂದ್ರೆ ತಗೊಳ್ಬೇಕು, ಅವ್ರನ್ನ ಹಾಗೆ ಕಳಿಸಬಾರ್ದು ಅಂತ. ನೀವು ಕೊಟ್ಟ ಬ್ಲಡ್ ಎಲ್ಲ ನಾವು ಪರೀಕ್ಷೆ ಮಾಡ್ತೀವಿ. ಎನಿ ಟೈಮ್ ಯು ಕ್ಯಾನ್ ಕಾಲ್ ಬ್ಯಾಕ್ ಅಂಡ್ ಆಸ್ಕ್. ಸೊ ಎಷ್ಟೆಲ್ಲ ಇನ್ವೆಸ್ಟಿಗೇಷನ್ಸ್ ಆಗಿರುತ್ತೆ ಅದ್ರ ಮೇಲೆ. HIV, ಹೆಪಟೈಟಿಸ್ ಬಿ ಆಯ್ತು, ಸಿಫಿಲಿಸ್ ಆಯ್ತು, ಮಲೇರಿಯಾ, ಅಷ್ಟು ಸ್ಕ್ರೀನಿಂಗ್ ಆಗಿರುತ್ತೆ. ಹಿಮೋಗ್ಲೋಬಿನ್. ಸೊ ಯು ಹ್ಯಾವ್ this thing to ask us, but it's only a personal information, confidential. ಸೊ ನಿಮ್ದು ಬೇಕು ಅಂದ್ರೆ ನಿಮ್ಗೆ ಅಷ್ಟೇ ಹೇಳ್ತೀವಿ. ನಾವು ಕೊಟ್ಟಿದ್ವಿ, ಅರೇಂಜ್ ಮಾಡಿದ್ವಿ, ನಮ್ಮ ಫ್ರೆಂಡ್ ಹೇಳಿದ್ರೆ ಖಂಡಿತ ಇಲ್ಲ. ಬಿಕಾಸ್ ಇಟ್ಸ್ ಅ ಕಾನ್ಫಿಡೆನ್ಷಿಯಲ್ ಮ್ಯಾಟರ್. ಅದನ್ನ ಖಂಡಿತ ಪ್ಲೀಸ್ ಕಾಲರ್ಸ್ ಅಂಡ್ ಆಸ್ಕರ್ಸ್ ಅಂಡ್ ತಿಳ್ಕೊಳ್ಳಿ. ಅಷ್ಟು ಇನ್ವೆಸ್ಟಿಗೇಷನ್ ಫ್ರೀ ಆದ ಹಾಗೆ ಆಯ್ತು. ಬಟ್ ವೆನೆವರ್ ಅ ಪೇಷಂಟ್ ಕಮ್ಸ್ ಫಾರ್ ಬ್ಲಡ್, ನಾವು ಅವ್ರ ಹತ್ರ ಖಂಡಿತ ದುಡ್ಡು ತಗೊಳ್ತೀವಿ. ನೀವೆಲ್ಲ ಫ್ರೀ ಬಂದು ಡೊನೇಟ್ ಮಾಡಿದ್ದೀರಾ, ಅದು ತುಂಬಾ ಜನ ಕೇಳ್ತಾರೆ ಯಾಕೆ ದುಡ್ಡು ತಗೊಳ್ತೀರಾ ಅಂತ. ಸೊ ಮಚ್ ಇಸ್ ಸ್ಪೆಂಟ್ ಹಿಯರ್ ಫಾರ್ ಪ್ರಿಸರ್ವೇಷನ್ ಆಫ್ ಬ್ಲಡ್ ಅಂಡ್ ಈಚ್
ಬ್ಯಾಗ್ ಟ್ರಿಪಲ್ ಬ್ಯಾಗ್ ನಾವು ತಗೊಳ್ಳೋದು ವಿ ಸ್ಪೆಂಡ್ 184 rupees for that bag. And all the tests that are done they cost us another 250 rupees. So ಇಷ್ಟೆಲ್ಲ ಸರಿ ಮಿನಿಮಮ್ ಬರೀ RBC ಪ್ಯಾಕ್ಸಲ್ಸ್ ಗೆ ತಗೊಳ್ಳೋದು we charge 400 and platelets ಗೆ we take 600 rupees. That's how we take it from the patients ಅಂತ. ತುಂಬಾ ಪುವರ್ ಇದ್ರೆ ಅದು ಫ್ರಮ್ ದ ಹೈಯರ್ ಅಥಾರಿಟೀಸ್ ಡೆಫಿನೆಟ್ಲಿ ನಾವು ಅದನ್ನು ಕೂಡ ಕಡಿಮೆ ಸಹ ಮಾಡಿಸಿ ಕೊಡ್ತೀವಿ. ನಮಗೆ ಬೇಕಾಗಿರೋದಂದ್ರೆ ವಾಲಂಟ್ರಿ ಬ್ಲಡ್ ಡೋನರ್ಸ್. ಸೊ ಒಂದು ಸ್ಟೇಟ್ ನಾವು ಹೇಗೆ ರೀಚ್ ಆಗಬೇಕಂದ್ರೆ ಯಾರೇ ಬಂದ್ರು ರಕ್ತ ಕೇಳಿದ್ರು ಟಕ್ಕಂತ ಕೊಡ್ಬೇಕು. ಇನ್ನೊಬ್ರನ್ನ ಕರ್ಕೊಂಡ್ ಬನ್ರಿ. ರಿಪ್ಲೇಸ್ಮೆಂಟ್ ಡೋನರ್ಸ್ ಅಂದ್ರೆ ಏನಾಗುತ್ತೆ ಅಂದ್ರೆ ಈಗ ನಮ್ಮ ಅಮ್ಮಂಗ್ ಬೇಕು ನನ್ನ ಅಣ್ಣಂಗ್ ಬೇಕು ಅಂತ ನಾ ಕೊಡ್ತೀನಿ. ಆಮೇಲೆ ಬಂದವರು ಸ್ವಲ್ಪ ಮರೆ ಮಾಚ್ತಾರೆ ಇದ್ರಲ್ಲೆಲ್ಲ ಬರೆಯುವಾಗ. ಏನೋ ಒಂದು ಗೊತ್ತಿರುತ್ತೆ ಅವರಿಗೆ, ಆದ್ರೆ ಅವರು ರಿಲೇಟಿವ್ಸ್ ಮುಂದೆ ಯಾಕೆ ಕೊಡಲ್ಲ ಅಂದ್ರೆ ಇಲ್ಲ ನಂಗೆ ಹೆಪಟೈಟಿಸ್ ಇದೆ ಏನೋ ಒಂದಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದೆಲ್ಲ ನೋ 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 ಅಂತ ಬರೆದ್ಬಿಟ್ಟು ಕೊಟ್ಬಿಡ್ತಾರೆ. ಸೊ ನಾವು ಬ್ಲಡ್ ಟೆಸ್ಟ್ ಮಾಡಿದ್ಮೇಲೆ ತುಂಬಾ ರಿಪ್ಲೇಸ್ಮೆಂಟ್ ಡೋನರ್ಸ್ ಹತ್ರ ಹೆಪಟೈಟಿಸ್ ಬಿ ಪಾಸಿಟಿವ್ ಬರ್ತಾರೆ. ವಾಲಂಟರಿ ಬ್ಲಡ್ ಡೋನರ್ಸ್ ಅವ್ರಿಗೆ ಸಂಕಷ್ಟದ ಪರಿಸ್ಥಿತಿ, ಅವ್ರಿಗೆ ಸೇವ್ ಮಾಡ್ಬೇಕು ಅಂತ ಬಂದು ಕೊಡ್ತಾರೆ. ಅವ್ರಿಗಿಲ್ಲ ನಂಗೆ ಹೆಪಟೈಟಿಸ್ ಬಿ ಇದೆ ಕೊಡಕ್ಕಾಗಲ್ಲ ಅಂತ ಹೇಳ್ಕೊಳಕ್ಕಾಗಲ್ಲ. ಅದಕ್ಕೆ ವಿ ವಾಂಟ್ ಟು ರೀಪ್ಲೇಸ್ ಆಲ್ ದೀಸ್ ರಿಪ್ಲೇಸ್ಮೆಂಟ್ ಡೋನರ್ಸ್ ಬೈ ವಾಲಂಟರಿ ಬ್ಲಡ್ ಡೋನರ್ಸ್. ಸೊ ಸ್ವಯಂ ಪ್ರೇರಿತ ರಕ್ತದಾನಿಗಳು ಅಂತ ಹೇಳ್ತೀವಿ. ಯಾರು ಏನೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ನನ್ನ ಅಮ್ಮ ಅಲ್ಲ, ನನ್ನ ಅಕ್ಕ ಅಲ್ಲ, ನನ್ನ ಅಣ್ಣ ಅಲ್ಲ, ನನ್ನ ಫ್ರೆಂಡ್ ಅಲ್ಲ, ಯಾರೋ ಒಂದು ಜೀವ ಉಳಿಬೇಕು ಅಂತ ಸ್ವಇಚ್ಛೆಯಿಂದ ಬಂದು ಬ್ಲಡ್ ಡೊನೇಟ್ ಮಾಡೋಕ್ಕೆ ಏನೋ ಅಪೇಕ್ಷೆ ಇದೆ. ಮುಂಚೆ ಪ್ರೊಫೆಷನಲ್ ಡೋನರ್ಸ್ ಒಂದು ಬ್ಲಡ್ ಯೂನಿಟ್ ಕೊಟ್ಟರೆ ಅವ್ರಿಗೆ 300-400 ಸಿಗ್ತಾ ಇತ್ತು. ಕಟ್ಕೊಂಡು ಇಟ್ಕೊಳ್ತಾ ಇದ್ರು ಈ ಬ್ಲಡ್ ಬ್ಯಾಂಕ್ ಮುಂದೆ. ಕೊಟ್ಟು 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 ಅವರಿಗೆ ಎಷ್ಟು ಅನಿಮಿಯಾ ಆಗ್ತಾ ಇತ್ತು ಅಂದ್ರೆ ಆ ರಕ್ತ ಏನೂ ಉಪಯೋಗ ಇಲ್ಲ. ಆಮೇಲೆ ಅದು ತಗೊಂಡ ತಕ್ಷಣ ಕುಡಿಯೋದು, ಸಿಗರೇಟ್ ಸೇದೋದು ಎಲ್ಲ ಈ ಥರ ಮಾಡ್ತಾರೆ. ಸೊ ಈಗೆಲ್ಲ ಸ್ವಯಂ ಪ್ರೇರಿತ ರಕ್ತದಾನಿಗಳೇ ತುಂಬ ಬರ್ತಾ ಇದ್ದಾರೆ. ನಮ್ಮ ಯೂತ್ಗೆ ಇದೊಂದು ಅವೇರ್ನೆಸ್ ಬರಬೇಕು. 18 ವರ್ಷದಲ್ಲಿ ಶುರು ಮಾಡಿದ್ರೆ ಒಂದು 60 ವರ್ಷ ಆಗೋಷ್ಟೊಳಗೆ 168 ಟೈಮ್ಸ್ ತನಕ ಕೊಡ್ಬೋದು. ಮೇಲ್ಸ್ಗೆ ಸೇ once in 3 months you can donate. Females we say once in 4 months because regular blood loss we have per month. ಅದನ್ನು ಕಾಂಪನ್ಸೇಟ್ ಮಾಡೋಕ್ಕೆ ಖಂಡಿತ ರಕ್ತ ಕೊಟ್ಟ ತಕ್ಷಣ ವಿದಿನ್ 24 hours ಫ್ಲೂಯಿಡ್ ಪಾರ್ಟ್ ಇರುತ್ತಲ್ಲ ಅದಷ್ಟು ರೀಜನರೇಟ್ ಆಗುತ್ತೆ. ಸೆಲ್ಸ್ ಎಲ್ಲ ಮತ್ತೆ ಡೆವಲಪ್ ಆಗಲಿಕ್ಕೆ ಒಂದು ಅನಾದರ್ ಮ್ಯಾಕ್ಸಿಮಮ್ 15 days, 1 week to 15 days. ಬಟ್ ಡೋನರ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಬ್ಲಡ್ ಕೊಟ್ಟಿರ್ತೀರಾ, ಈಗೆಲ್ಲ ಖುಷಿ ಅನ್ಸಿರುತ್ತೆ. ಸೊ ಪ್ಲೀಸ್ ಡೋಂಟ್ ಡ್ರೈವ್ ಅಲೋನ್ ಆನ್ ಯುವರ್ ವೆಹಿಕಲ್ ಆರ್ ಎನಿಥಿಂಗ್. ಏನಾಗುತ್ತೆ ಅಂದ್ರೆ ಹೋಗ್ತಾ ಇರುವಾಗ ಕೆಲವರಿಗೆ ಸಡನ್ ಆಗಿ ನಾಪ್ಕ ಬಂದ್ಬಿಡುತ್ತೆ. ಆ ರಕ್ತದ ಕಲ್ಲರು, ಆ ರಕ್ತದ ಬ್ಯಾಗು ಇಷ್ಟು ಏನೋ ಒಂದು ಬಂದು ಆವಾಗ ಒಂದು ವೇಸೋ ವೆಹಿಕಲ್ ಅಟ್ಯಾಕ್ ಅಂತ ಅಲ್ಲಿ ಸ್ವಲ್ಪ ಚಕ್ಕರ್ ಬಂದಂಗೆ ಆಗೋದು, ಭಯ ಆಗೋದು, ಬೀಳೋದು. ಖಂಡಿತ ಏನಾಗೋದಿಲ್ಲ. ಸ್ವಲ್ಪ ಲಾಟ್ ಆಫ್ ಫ್ಲೂಯಿಡ್ಸ್ ಯು ಕ್ಯಾನ್ ಟೇಕ್ ಟುಡೇ. ಸ್ವಲ್ಪ ನೀರು, ಜ್ಯೂಸು ಏನಾದರೂ ಸರಿ. ಮತ್ತೇನು ತೊಂದರೆ ಆಗಲ್ಲ. ಭಾರ ಎತ್ತಬೇಡಿ ಅಂತ ಹೇಳ್ತೀವಿ. ಎಲ್ಲರೂ ನಮ್ಮ ಮುಂದೆನೇ ಸಿಹಿ ಅಂತ ಬೈಕ್ ತಗೊಂಡು ಹೋಗ್ತಾರೆ. ಏನೂ ಆಗಲ್ಲ ನೋಡಿ, ಆ ಲೆವೆಲ್ನಲ್ಲಿ ಇದ್ದಾರೆ ಡೋನರ್ಸ್ ಎಲ್ಲ. ಖುಷಿ ಆಗುತ್ತೆ. ಆದ್ರೂ ನಮ್ಮ ಪ್ರಿಕಾಷನ್ ಅವರಿಗೆ ಹೇಳೋದು ಹೇಳ್ತೀವಿ. ಸೊ ಅವರ್ ಬಾಡಿ ಹ್ಯಾಸ್ 5 liters ಆಫ್ ಬ್ಲಡ್. ವಾಟ್ ಇಸ್ ಟೇಕನ್ ಹಿಯರ್ ಇಸ್ ಓನ್ಲಿ 350 ml ಅಥವಾ 450 ml ಅಷ್ಟೇ ನಾವು ತಗೊಳ್ತೀವಿ. ಸೊ ಖಂಡಿತ ಅದು ಏನು ಭಯ ಪಡಬೇಡಿ. ಸೊ ವಾಟ್ ಬ್ಲಡ್ ಯು ಹ್ಯಾವ್ ಗಿವನ್ ಮೋರ್ ದೆನ್ ಎನಿಥಿಂಗ್ ಯು ವಿಲ್ ಬಿ ಹೆಲ್ತಿ ಅಂತ. ಸೊ ಹೆಲ್ತಿ ಹೇಗೆ ಅಂತ ಹೇಳಿದ್ರೆ ಒಂದು ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್ ರಿಸ್ಕ್ ಎಲ್ಲ ಕಡಿಮೆ ಆಗುತ್ತೆ. ಬಿಸಿ ಕೊಲೆಸ್ಟ್ರಾಲ್ ಎಲ್ಲ ರೆಗ್ಯುಲರ್ ಬ್ಲಡ್ ಡೋನರ್ಸ್ ಅಲ್ಲಿ ಕಡಿಮೆ ಇರುತ್ತೆ. ಮೋರ್ ದೆನ್ ಎನಿಥಿಂಗ್ ನಾವು ಹೇಳ್ತೀವಿ ಹೆಲ್ತ್ ಇಸ್ ಅ ಸ್ಟೇಟ್ ಆಫ್ ಫಿಸಿಕಲ್, ಮೆಂಟಲ್, ಸೋಷಿಯಲ್, ಸ್ಪಿರಿಚುವಲ್ ವೆಲ್ ಬೀಯಿಂಗ್ ಅಂತ. ಸ್ಪಿರಿಚುವಲ್ ವೆಲ್ ಬೀಯಿಂಗ್ಗೆ ಬೇಕಾಗಿರೋದು ಆ ಒಂದು ಮನಃಶಾಂತಿ, ಖುಷಿ, ನಾನು ಹ್ಯಾವ್ ಡನ್ ಸಮಥಿಂಗ್ ಅಂತ. ಸೊ ಆ ಒಂದು ಸಂತೋಷ ಎಷ್ಟಿರುತ್ತೆ ಅಂದ್ರೆ ನೀವು ಬ್ಲಡ್ ಕೊಟ್ಟ ಮೇಲೆ ನಿಮಗೆ ಅದು ಯು ಹ್ಯಾವ್ ಟು ಫೀಲ್ ದಟ್. ಯಾರು ಹೇಳಲಿಕ್ಕೂ ಆಗೋದಿಲ್ಲ. ಅಂಡ್ ದ ಬ್ಲಡ್ ಯು ಹ್ಯಾವ್ ಗಿವನ್ ಹಿಯರ್ ಸೇವ್ಸ್ 3 lives. That's something great. So platelets we give for all dengue patients and other people who have got bleeding disorder. ಮತ್ತೆ ಆ ಪ್ಲಾಸ್ಮಾ ಎಲ್ಲ ವಿ ಸೆಪರೇಟ್ ಅಂಡ್ ಕೀಪ್ ಇಟ್. ಬರ್ನ್ಸ್ ಆಗಿ ಬರ್ತಾರೆ ಎಲ್ಲ, ತುಂಬಾ ನಮ್ಮ ಬರ್ನ್ಸ್ ವಾರ್ಡಲ್ಲಿ ನೋಡ್ಬೋದು, ಅವರಿಗೆಲ್ಲ ಪ್ಲಾಸ್ಮಾ ಕೊಡ್ತೀವಿ. ದೆನ್ ಅನೀಮಿಯಾ, ಆಕ್ಸಿಡೆಂಟ್ಸು ಏನೇ ಆಗಲಿ, ಈ ಪ್ರೆಗ್ನೆನ್ಸಿ, ಅನೀಮಿಯಾ ಎಲ್ಲರಿಗೂ ನಾವು ಈ ಪ್ಯಾಕ್ ಸೆಲ್ಸ್ ಕೊಡ್ತೀವಿ, ಸೆಲ್ಸ್ ಅಷ್ಟೇ ಕೊಡ್ತೀವಿ. ಸೊ ಹಾಗಾಗಿ ಟುಡೇ ಯು ಹ್ಯಾವ್ ಸೇವ್ಡ್ 3 lives. ಸೊ ಖಂಡಿತ ಇದೆಲ್ಲರಿಗೂ ಮಾಡೋಕ್ಕಾಗಲ್ಲ. ಕೆಲವರು ನಾನು ಮಾಡ್ತೀನಿ ಬ್ಲಡ್ ಡೊನೇಷನ್ ಅಂತ ಬರ್ತಾರೆ, ಅಷ್ಟೊಳಗೆ ಒಂದು BP ಬಂದಿರುತ್ತೆ, ಹೈಪರ್ ಟೆನ್ಷನ್ ಏನಾದರೂ ಒಂದಾಗಿರುತ್ತೆ. ಸಿ ಆಲ್ ದೋಸ್ ಹೂ ವಾಂಟ್ ಟು ವಿಶ್ ಟು ಡೊನೇಟ್ ಆಲ್ಸೋ ಅವರಿಗೆ ಖಂಡಿತ ಆಗಲ್ಲ ಅಂತ. ಸೊ ಆಲ್ ಆಫ್ ಯು ಆರ್ ಹೆಲ್ತಿ, ಯು ಹ್ಯಾವ್ ಡೊನೇಟೆಡ್. ಸೊ ವಿ ಆರ್ ರಿಯಲಿ ಥ್ಯಾಂಕ್ಫುಲ್ ಟು ಯು. ಇಟ್ಸ್ ಅ ಗ್ರೇಟ್ ಜಾಬ್. ಇನ್ನು ಎಷ್ಟೇ ಕೆಲಸ ಮಾಡ್ಕೊಳ್ಳಿ, ಏನೇ ಸರ್ವಿಸ್ ಮಾಡ್ಕೊಳ್ಳಿ ಕಮ್ಯುನಿಟಿನಲ್ಲಿ, ಈ ಸರ್ವಿಸ್, ಈ ಜೀವದಾನ ಮಾಡುವಂಥದ್ದು ಮಾಡಿದಿರಲ್ಲ, ದಟ್ ಈಸ್ ಅ ಗ್ರೇಟೆಸ್ಟ್ ಆಫ್ ಆಲ್ ಅಂತ ಹೇಳ್ತಾರೆ. ಐ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಸಚ್ ಅ ನೋಬಲ್ ಆಕ್ಟ್ ವಾಟ್ ಯು ಹ್ಯಾವ್ ಟೇಕನ್ ಟುಡೇ. ಇನ್ನೇನಾದ್ರೂ ನಿಮಗೆ ಡೌಟ್ಸ್ ಇಲ್ಲ, ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಇಲ್ಲೇ ಇದ್ದಾರೆ. ಸೊ ಯು ಕ್ಯಾನ್ ಜಸ್ಟ್ ಟಾಕ್ ಟು ಹಿಮ್. ಮತ್ತೆ ನೀವು ಎನಿ ಟೈಮ್ ಬಂದು ಯು ವಾಂಟ್ ಟು ನೋ ದ ರಿಸಲ್ಟ್ಸ್ ಆಫ್ ಯುವರ್ ಬ್ಲಡ್, ಯು ಆರ್ ಆಲ್ವೇಸ್ ವೆಲ್. ಮೇಡಮ್ ಇಲ್ಲೇ ಬರೋ ಬೈ ಫೋನ್ ತಿಳ್ಕೊಬೋದಾ ಮೇಡಮ್? ಬೈ ಫೋನ್ ತಿಳ್ಕೊಬೇಕಾ ಇಲ್ಲಿ ಬಂದು ತಿಳ್ಕೊಂಡು? ಈ ಕಡೆ ಬಂದಾಗ ಬನ್ರಿ. ಫೋನಲ್ಲಿ ಯಾರೋ ಹೇಳಿದ್ರೆ ನಾವು ಇಲ್ಲಿ ಬಂದು ಇಲ್ಲೇ ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡೋಣ.
ಇಲ್ಲಿ ಬಂದು ಕಾಲ್ ಮಾಡಿದ್ರು, ಯಾಕೆ ಬಂದಾಗ ಸಪೋಸ್ ಇಲ್ಲಿ ಏನಾದ್ರು ಅವರು ಇದು ಮಾಡಿದ್ರೆ ಯು ಕ್ಯಾನ್ ಜಸ್ಟ್ ಕಾಲ್ ಮೀ. ಯಾವ್ದು ನಂಬರ್ ಹೇಳಿದ್ರೆ ಸಾಕು ಮೇಡಮ್ ಅದು. ಬಂದು ಇಂಥ ದಿವಸ ಕೊಟ್ರಿ ನಮ್ಮ ರೋಟರಿ ಅಂತ ಹೇಳಿದ್ರೆ ಸಾಕು. ಮೇಡಮ್ ಒಂದು ರಿಕ್ವೆಸ್ಟ್, ಬ್ಲಡ್ ಡೋನರ್ಸ್ಗೆ ಎಮರ್ಜೆನ್ಸಿ ಇದ್ದಾಗೆ ರಿಪ್ಲೇಸ್ ಕೊಡ್ತಾ ಇಲ್ಲ, ಬ್ಲಡ್ ಕೊಡ್ಲಿಕ್ಕೆ ಆಗುತ್ತಾ ಇಲ್ಲಿ? ಆಮೇಲೆ ನೀವು ಇವತ್ತು ಕೊಟ್ಟಿದ್ದೀರಲ್ಲ, ನೀವು ಬರಿ ಮಾಡ್ಕೋಬೇಡಿ, ಅಯ್ಯೋ ಈಗ ಕೊಟ್ಬಿಟ್ಟಿದ್ದೀನಿ, ಇನ್ನು 3 ತಿಂಗಳು ನಮ್ಮ ಕಡೆಯವ್ರಿಗೆ ಏನಾದ್ರು ಆಯ್ತು ಅಂದ್ರೆ ಪ್ಲೀಸ್ ಟೆಲ್ ಮೀ, ನನ್ಗೆ ಹೇಳ್ರಿ, ನಾವು ಬ್ಲಡ್ ಡೊನೇಟ್ ಮಾಡಿದೀವಿ ಅಂತ. ಖಂಡಿತ ನಾವು ನಿಮ್ಗೆ ಬ್ಲಡ್ ಕೊಡ್ತೀವಿ, ಹೆದರ್ಕೋಬೇಡಿ. ಏನಾಯ್ತು ಅಂತ ಯಾರಿಗೆ ನಾವು ಕೊಟ್ಟಿದ್ದೀವಿ ರೋಟರಿಯಿಂದ, ಪ್ಲೀಸ್ ಕೊಡ್ರಿ ಅಂತ. ನಾವು ವಿ ಆರ್ ಆಲ್ವೇಸ್ ದೇರ್. ಪಾಸ್ಬುಕ್ ಟೈಪ್ ಆಫ್ ತೆಗಿ. ಹೌದು, ಒಂದು ಡೋನರ್ ಅಂತ ಕಾರ್ಡ್ ಕೊಡ್ತಾರೆ. ಅಲ್ಲ, ಅದು ಮಾಡ್ಬೋದು, ನಮ್ಗೆ ಹೇಳ್ರಿ ಅಷ್ಟೇ ಸಾಕು. ಅಂಡ್ ಇಫ್ ಇಟ್ ಕಮ್ಸ್ ಥ್ರೂ ಯುವರ್ ಪ್ರೆಸಿಡೆಂಟ್ ಆಲ್ಸೋ ಇಟ್ಸ್ ಫೈನ್. ನೋಬಡಿ ಶುಡ್ ಮಿಸ್ ಯೂಸ್ ಯುವರ್ ನೇಮ್. ಖಂಡಿತ ಕೊಡ್ತೀವಿ. ಅಂಡ್ ಅಷ್ಟೇ ಅಲ್ಲ, ಎನಿ ಟೈಮ್ ಇನ್ ಯಾರಿಗೆ ಬೇಕಿದ್ರು ಹೇಳ್ರಿ, ವಿ ಆರ್ ದೇರ್ ಟು ಹೆಲ್ಪ್. ಅದು ನಮ್ಮನ್ನ ಕೇಳದೆ ಸುಮ್ಮನೆ ಮೆಸೇಜ್ಗಳು ಹಾಕ್ತಾ ಇರ್ತಾರೆ ಫೋನಲ್ಲಿ, ಬ್ಲಡ್ ಬೇಕು ಅದು ಬೇಕು ಅಂತ. ತುಂಬಾ ಬೇಜಾರಾಗುತ್ತೆ. ನಾನು ಅವ್ರಿಗೆ ಹೇಳ್ತೀನಿ, ಪ್ಲೀಸ್ ಕಾಲ್ ಎಸ್ ಬ್ಲಡ್ ಬ್ಯಾಂಕ್ ಅಂತ. ಯಾವುದೇ ಆದ್ರೂ ಇದುವರೆ ತನಕ ನಮ್ಗೆ ರೇರೆಸ್ಟ್ ಬ್ಲಡ್ ಗ್ರೂಪ್, ನೆಗೆಟಿವ್ ಗ್ರೂಪ್ಸ್ ಕೂಡ ಕೊಟ್ಟಿದ್ದೀವಿ. ನೆಗೆಟಿವ್ ಅವ್ರು ಇಬ್ಬರು ಡೊನೇಟ್ ಮಾಡಿದ್ದಾರೆ, ಖಂಡಿತ ಹೆದರಿಕೆ ಬೇಡ. ಸೊ ನೆಗೆಟಿವ್ ಅವ್ರು ನಮ್ಗೆ ದೊಡ್ಡ ಗ್ರೂಪ್ ಇದೆ. ನಾನು ಹೇಳ್ತಾ ಇದೆ, ನೆಗೆಟಿವ್ ಗ್ರೂಪ್ ಎಲ್ಲ ಸೇರ್ಕೊಂಡು ಒಂದು ನಿಮ್ದೊಂದು ಇದು ಮಾಡ್ರಿ ಅಂತ, ಏನದು ಆರ್ಗನೈಸೇಷನ್ ಕೇರಳದಲ್ಲಿ ಮಾಡ್ಕೊಂಡಿದ್ದಾರೆ ಆ ಥರ. ನಮ್ಮ ಹಾಸ್ಪಿಟಲ್ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸುತ್ತಮುತ್ತ ಬಹಳ ನೆಗೆಟಿವ್ಸ್. ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಬಿ ನೆಗೆಟಿವ್. ಯಾರು ಸಿಕ್ಕಿದ್ರೆ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಈಸ್ ಬಿ ನೆಗೆಟಿವ್. ಮಲ್ಲಿಕಾರ್ಜುನ್ ಬ್ಲಡ್ ಕೊಡಪ್ಪ ಅಂತ. ನಮ್ಮ ಡಾಕ್ಟರ್ ಪೃಥ್ವಿ ಇದ್ದಾಳೆ, ದೀಪ್ತಿ ಅಂತ, ದೀಪ್ತಿ ಹಸ್ಬೆಂಡ್ ಪೃಥ್ವಿ, ಅವರು ನೆಗೆಟಿವ್. ಕರ್ಕೊಂಬ ಅನ್ನೋದು, ಗಂಡನ್ ಕರ್ಕೊಂಬ ಮಕ್ಕಳನ್ನ ಯಾರಿದ್ದಾರೆ ಅಂತ ನಮ್ಮ ಸುತ್ತಮುತ್ತನೇ ಇದ್ದಾರೆ ನೆಗೆಟಿವ್. ನಮ್ಮ ಕೌಂಟ್ರಲ್ಲಿ ಕೆಲಸ ಮಾಡ್ತಾರೆ. ಸೊ ದೇರ್ ಆಲ್ ನಮಗೆ ರೆಡಿ ಡೋನರ್ಸ್. ಎಮರ್ಜೆನ್ಸಿ ವಿ ಡೋಂಟ್ ನೀಡ್ ಅಂತ ಹೇಳೋದು. ಅದು ಬ್ಲಡ್ ಗ್ರೂಪ್ ಅಲ್ಲ, ಬ್ಲಡ್ ಗ್ರೂಪ್ ಅಂತ